So much ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಸ್ಪೀಕರ್ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ. ಲೆಟ್ಸ್ ಗೋ ಲೈವ್. ಕೂಡ ಮಾಧ್ಯಮದ ಪ್ರತಿನಿಧಿಗಳು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ವಿದ್ಯಮಾನಗಳ ಬಗ್ಗೆ ಬಹಳ ಒತ್ತಡದಲ್ಲಿರ್ತೀರಿ. ನಿಮ್ಮ ಕರ್ತವ್ಯ ನೀವು ನಿರ್ವಹಿಸಬೇಕು ಅಂತಕ್ಕಂಥ ಅರಿವು ನನಗಿದೆ. ಆದ್ರಿಂದ ನಾನು ಹೊರಗೆ ಬರೋದು 10 ಜನ ಕೇಳೋದು ಆಗೋದು ಬೇಡ. ನಿಮಗೆ ತಿಳಿಸಲಾರದೆ ನಿಮ್ಮಿಂದ ಮುಚ್ಚಿಡ್ತಕ್ಕಂಥದ್ದು ಏನು ಇರಬಾರ್ದು. ಎವ್ರಿಥಿಂಗ್ ಶುಡ್ ಬಿ ಟ್ರಾನ್ಸ್ಪರೆಂಟ್ ಅಂತ ನಾನಾಗೆ ವಾಲಂಟಿಯರ್ ನಿಮ್ಮನ್ನು ಕರೆದಿದ್ದೇನೆ. 6ನೇ ತಾರೀಕು ಶನಿವಾರ ದಿವಸ ಬೆಳಗ್ಗೆ 12:30 ಗಂಟೆವರೆಗೆ ನಾನು ಆಫೀಸಲ್ಲಿದ್ದೆ. ಅಲ್ಲಿವರೆಗೆ ಯಾವುದೇ ಶಾಸಕರು ನಮ್ಮ ಕಚೇರಿಗೆ ಬಂದಿಲ್ಲ, ಅಥವಾ ನಾವು ಬರ್ತಾ ಇದ್ದೀವಿ ನಮಗೆ ಸಮಯ ಕೊಡಿ ಅಂತಲೂ ಹೇಳಲಿಲ್ಲ, ನಾವು ಬರೋವರೆಗೂ ಕಾಯಿರಿ ಅಂತಲೂ ಯಾರೂ ಹೇಳಿಲ್ಲ. ನಾನು ಆಫೀಸನ್ನು ಬಿಟ್ಟು ಹೋದ ಮೇಲೆ 13 ಜನ ಶಾಸಕರುಗಳು ತಮ್ಮ ರಾಜೀನಾಮೆ ಪತ್ರಗಳನ್ನು ನಮ್ಮ ಕಚೇರಿಗೆ ಸಲ್ಲಿಸಿ ಹೋಗಿದ್ದಾರೆ. ಆ 13 ಪತ್ರಗಳನ್ನು ನಮ್ಮ ಆಪ್ತ ಕಾರ್ಯದರ್ಶಿಗಳು ಕೇಳಿದಾಗ ಅವುಗಳಿಗೆ ಸ್ವೀಕೃತಿ ಕೊಡಿ, ನಾನು ಬಂದ ಮೇಲೆ ಮುಂದಿನ ಕ್ರಮದ ಯೋಚನೆ ಮಾಡೋಣ ಅಂತ ಹೇಳಿದ್ದೇನೆ. 7ನೇ ತಾರೀಕು ಭಾನುವಾರ 8 ಒಂದು ದಿವಸ ನಾನು ಇರೋದಿಲ್ಲ ಅಂತ ಮೊದಲೇ ಹೇಳಿದ್ದೆ. 9ನೇ ತಾರೀಕು ಇವತ್ತು ಆಫೀಸಿಗೆ ಬಂದಿದ್ದೀನಿ. ಆ 13 ರೆಸಿಗ್ನೇಷನ್ಸು ಎಸ್ ಟಿ ಸೋಮಶೇಖರ್, ಅಡಗೂರು ಎಚ್ ವಿಶ್ವನಾಥ್, ಮುನಿರತ್ನ, ಬಿ ಎ ಬಸವರಾಜ್, ಪ್ರತಾಪ್ ಗೌಡ್ ಪಾಟೀಲ್, ಬಿ ಸಿ ಪಾಟೀಲ್, ರಮೇಶ್ ಜಾರಕಿಹೊಳಿ, ಅರಬೈಲ್ ಶಿವರಾಮ್ ಹೆಬ್ಬಾರ್, ಮಹೇಶ್ ಈರನಗೌಡ ಕುಮಟಳ್ಳಿ, ಗೋಪಾಲಯ್ಯ, ನಾರಾಯಣಗೌಡ, ಮತ್ತಿನ್ಯಾರಮ್ಮ ರಾಮಲಿಂಗಾರೆಡ್ಡಿ, ಆನಂದ್ ಸಿಂಗ್. ಆನಂದ್ ಸಿಂಗ್ ಅವರು ನನಗೆ ಅಲ್ಲಿಯದಾಗಿ ಕೊಟ್ಟಿದ್ರಲ್ವಾ, 6ನೇ ತಾರೀಕು ಬೆಳಗ್ಗೆ ಕೊಟ್ಟು, 6ನೇ ತಾರೀಕು ಬೆಳಗ್ಗೆ ನನಗೆ ನನ್ನ ಮನೆ ಒಳಗೆ ಬಂದು ಕೊಟ್ಟಿದ್ರು. ಇವತ್ತು ರೋಷನ್ ಬೇಗ್ ಅವರು ಬಂದು ತಮ್ಮ ಪತ್ರವನ್ನು ಕೊಟ್ಟು ಹೋಗಿದ್ದಾರೆ. ಈ 14 ರಾಜೀನಾಮೆ ಪತ್ರಗಳಲ್ಲಿ 5 ರಾಜೀನಾಮೆ ಪತ್ರಗಳನ್ನು ಹೊರತುಪಡಿಸಿ ಆನಂದ್ ಸಿಂಗ್, ನಾರಾಯಣಗೌಡ, ಪ್ರತಾಪ್ ಗೌಡ ಪಾಟೀಲ್, ಗೋಪಾಲಯ್ಯ, ರಾಮಲಿಂಗಾರೆಡ್ಡಿ ಇವರದು ನಮ್ಮ ನಿಯಮಾವಳಿಗಳು ಏನಿದ್ದಾವೆ, ಫಾರ್ಮ್ಯಾಟ್ ಏನಿದೆ ಅದರಲ್ಲಿ ಕೊಟ್ಟಿದ್ದಾರೆ. ಉಳಿದ ರಾಜೀನಾಮೆ ಪತ್ರಗಳು ಕ್ರಮಬದ್ಧವಾಗಿಲ್ಲದೆ ಇರುವ ಕಾರಣ ಅವರಿಗೆ ನಮ್ಮ ಆಫೀಸಿಂದ ತಿಳುವಳಿಕೆ ಕೊಟ್ಟಿದ್ದೇವೆ. ನೀವು ಸಲ್ಲಿಸಿರ್ತಕ್ಕಂಥ ಪತ್ರಗಳು ಕ್ರಮಬದ್ಧವಾಗಿಲ್ಲ, ಇಚ್ಛೆ ಪಟ್ಟಲ್ಲಿ ಸರಿಯಾದ ರೀತಿಯಲ್ಲಿ ಕಳುಹಿಸಿಕೊಡಿ ಅಂತ ಹೇಳಿದ್ದೇವೆ. ಈ 5 ಜನ ಯಾರಿದ್ದಾರೆ ಇವರಿಗೆ 12ನೇ ತಾರೀಕು, ಇವತ್ತು 9, 10, 11 2 ದಿವಸ ಗ್ಯಾಪ್ ಕೊಟ್ಟಿದ್ದು ನಮ್ಮ ಕಮ್ಯುನಿಕೇಶನ್ ಆದ್ರೆ ಅವ್ರಿಗೆ ಸೇರ್ಬೇಕಲ್ವಾ, ಸೇರಿ ಅವರು ರೆಡಿಯಾಗಿ ಬರಬೇಕಲ್ವಾ. 12ನೇ ತಾರೀಕು ಅಸೆಂಬ್ಲಿ ಅಧಿವೇಶನ ಇದ್ರೂ ಕೂಡ 12ನೇ ತಾರೀಕು 3 ಗಂಟೆಗೆ ಆನಂದ್ ಸಿಂಗ್ ಅವರಿಗೆ ಮತ್ತೆ ಯಾರಿಗಮ್ಮ ನಾರಾಯಣಗೌಡ ಅವರಿಬ್ಬರಿಗೆ 12ನೇ ತಾರೀಕು 3 ಗಂಟೆಗೊಬ್ಬರಿಗೆ 4 ಗಂಟೆಗೊಬ್ಬರಿಗೆ ಪರ್ಸನಲ್ ಹಿಯರಿಂಗಿಗೆ ಕರೆದಿದ್ದೇನೆ. ಮತ್ತೆ 13, 14 ರಜಾ ಆಗುತ್ತೆ, ವರ್ಕಿಂಗ್ ಡೇಸ್ ಅಲ್ಲ, 12 ಮುಗಿದೋದ್ರೆ 15ನೇ ತಾರೀಕು ಪುನಃ ಹೌದು ಇಬ್ರು ಬಾಕಿ ಇರ್ತಾರೆ, ಇನ್ನೊಬ್ರು ಇರ್ತಾರೆ. ಪ್ರತಾಪ್ ಗೌಡರು 12ನೇ ತಾರೀಕಿಗೆ ಕರೆದಿದ್ದೀನಿ. 15ನೇ ತಾರೀಕು ಗೋಪಾಲಯ್ಯ ಮತ್ತೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಕರೆದಿದ್ದೀನಿ. ಎಷ್ಟು ದಿವಸದಲ್ಲಿ ಮಾಡ್ತೀರಿ, ಅರ್ಜೆಂಟಾಗಿ ಮಾಡ್ತೀರಾ? ಇನ್ನು ಅರ್ಜೆಂಟ್ ಅಂದ್ರೆ ಇನ್ನು ಹೇಗೆ ನೆನ್ನೆನೇ ಮಾಡ್ಬಿಡ್ಬೇಕಾಯ್ತು ರಾಜೀನಾಮೆನ ಬರ್ದೇನೆ. ಸೊ ಐ ಆಮ್ ನಾಟ್ ಲೂಸಿಂಗ್ ಎನಿ ಟೈಮ್. ಪ್ರತಿಯೊಂದು ಕೂಡ ಪಾರದರ್ಶಕವಾಗಿರಬೇಕು, ಜನರಿಗೆ ಎಲ್ಲವೂ ಅರ್ಥ ಆಗಬೇಕು. ನಾನು 1-2 ದಿವಸ ಟೈಮ್ ಕೊಡ್ತಕ್ಕಂಥದ್ದು ನಿರ್ಬಂಧ ಇದ್ದೇ ಇದೆ. ಇದು ಸೋ ಫಾರ್ ಆಸ್ ದಿ ರೆಸಿಗ್ನೇಷನ್ ಲೆಟರ್ಸ್ ಆರ್ ಕನ್ಸರ್ನ್. ಇದಾದ ಮೇಲೆ ನಮಗೆ ಸಾರ್ವಜನಿಕರಿಂದ ಕೆಲವು ದೂರುಗಳು ಈಗಾಗಲೇ ನಮ್ಮ ಕಚೇರಿಗೆ ಬಂದಿದೆ. ಅವ್ರಿಗೆಲ್ಲರಿಗೂ ಕೂಡ ಸುಮಾರು 6 ದೂರುಗಳು ಬಂದಿದ್ದಾವೆ. ಕೆಲವರು ನಾವು ಬಡವರು, ಬೀದಿ ವ್ಯಾಪಾರಿಗಳು, ಕಾರ್ಮಿಕರು, ನಾವು ದುಡಿದು GST ತುಂಬುತ್ತೇವೆ, ಚುನಾವಣೆ ಆದರೆ ನಮ್ಮ ಹಣ ಖರ್ಚಾಗುತ್ತೆ, ಯಾವ ಪುರುಷಾರ್ಥಕ್ಕಾಗಿ ಇವ್ರು ರಾಜೀನಾಮೆ ಕೊಡ್ತಾ ಇದ್ದಾರೆ, ಇವ್ರು ಖುಷಿ ಬಂದಂಗೆ ಚುನಾಯಿತರಾದವ್ರು ರಾಜೀನಾಮೆ ಕೊಟ್ಟು ಮತ್ತೆ ಇವರೇ ಚುನಾವಣೆಗೆ ನಿಂತು ಬಂದು 2 ಚುನಾವಣೆ ಆದರೆ ಖರ್ಚು ನಮಗೆ ಅನುಕೂಲ, ಇವರಿಗ ಇದು ನ್ಯಾಯನ ಮಾಡಬೇಡಿ ಅಂತ ಕೆಲವರು ಹೇಳಿದ್ದಾರೆ. ಕೆಲವರು ಬರಗಾಲ ಇದೆ,
ಭೀಕರ ಸ್ಥಿತಿ ಇದೆ, ನಾವು ರೈತರು ಕಂಗಾಲಾಗಿದ್ದೇವೆ, ನಮ್ಮ ವಿಚಾರ ಯಾರು ಮಾತಾಡ್ತಾ ಇಲ್ಲ ಅಂತ ಇನ್ನು ಕೆಲವರು ಹೇಳಿದ್ದಾರೆ. ಇನ್ನು ಕೆಲವರು ಸಂವಿಧಾನದ ವಿಚಾರ ಹೇಳಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಯಾರ್ಯಾರು ನಮಗೆ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ, ನಾನು ಪಬ್ಲಿಕ್ ಹಿಯರಿಂಗ್ ಇಟ್ಕೊಂಡ ದಿವಸ ನಿಮಗೆ ಸೂಚನೆ ಕೊಡ್ತೇನೆ, ದಯಮಾಡಿ ಬಂದು ಅಪಿಯರ್ ಆಗಿ ಅಂತ ಹೇಳಿ ಅವ್ರಿಗೆ ಹೇಳಿದ್ದೇನೆ. ಮತ್ತೆ ಇವತ್ತು ಶಾಸಕಾಂಗ ಪಕ್ಷದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಮತ್ತೆ ಸಿದ್ದರಾಮಯ್ಯನವರು ನಮಗೆ ಒಂದು ಫಿರ್ಯಾದನ್ನು ಕೊಟ್ಟು ಹೋಗಿದ್ದಾರೆ. ಕೆಲವರ ಮೇಲೆ, ವಿಶೇಷವಾಗಿ ರಮೇಶ್ ಜಾರಕಿಹೊಳಿ ಅಂಡ್ ಅದರ್ಸ್, ಅವ್ರ ಮೇಲೆ ನಾವೀಗಾಗಲೇ ಮೊದಲು ಕೊಟ್ಟಿರ್ತಕ್ಕಂಥ ಅರ್ಜಿ ಇದೆ. ಅವರು ಈಗ ಈ ರೀತಿ ತಪ್ಪು ಮಾಡಿದ್ದಾರೆ, ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಹೇಳಿದ್ದಾರೆ. ಅವರಿಗೆ ಆ ಅರ್ಜಿ ಕೊಟ್ಟಿರೋದು ಇವತ್ತೇ, ಅವ್ರಿಗೆ 2 ದಿವಸ ಟೈಮ್ ಕೊಟ್ಟಿದ್ದೀನಿ. 11ನೇ ತಾರೀಕು ಬಂದು ನಿಮ್ದು ವಾದ ಏನಿದೆ ಮಂಡಿಸಿ ಅಂತ ಹೇಳಿ ಅವ್ರಿಗೆ ಹೇಳಿದ್ದೇನೆ. ನಂತರ ಡಿಸ್ಕ್ವಾಲಿಫಿಕೇಶನ್ ವಿಚಾರವನ್ನು ಡೇಟ್ ಫಿಕ್ಸ್ ಮಾಡಿಕೊಂಡು ಸಂಬಂಧಿಸಿದವರಿಗೆ ಎಲ್ಲರಿಗೂ ನೋಟಿಸ್ ಕೊಡಬೇಕಾಗುತ್ತೆ, ಅದು ಪ್ರತ್ಯೇಕವಾಗಿ ಮಾಡ್ತೇನೆ. ಈ ಎಲ್ಲ ಶಾಸಕರುಗಳು ಮಾನ್ಯ ರಾಜ್ಯಪಾಲರಲ್ಲಿಗೆ ಹೋಗಿ ಅವರಿಗೊಂದು ಫಿರ್ಯಾದನ್ನು ಕೊಟ್ಟು, ನಾವು ಸ್ವಇಚ್ಛೆಯಿಂದ ನಾವು ಖುದ್ದುರಾಜಿಯಾಗಿ ರಾಜೀನಾಮೆಗಳನ್ನು ಕೊಟ್ಟಿದ್ದೇವೆ, ಇದನ್ನು ಅಂಗೀಕರಿಸೋದಕ್ಕೆ ಸ್ಪೀಕರ್ ಅವರಿಗೆ ಹೇಳಿ ಅಂತ ಹೇಳಿದ್ದಾರೆ. ಮಾನ್ಯ ರಾಜ್ಯಪಾಲರು ನನಗೊಂದು ಪತ್ರವನ್ನು ಬರೆದು ಇವರೆಲ್ಲ ನನ್ನ ಎದುರಿಗೆ ಬಂದಿದ್ದಾರೆ, ಹಾಜರಾಗಿದ್ದಾರೆ, ದಯಮಾಡಿ ಇದನ್ನು ನೋಡಿ ಬೇಗ ತ್ವರಿತವಾಗಿ ಕ್ರಮ ವಹಿಸಿ ಅಂತ ಅವರು ಹೇಳಿದ್ದಾರೆ. ಮಾನ್ಯ ರಾಜ್ಯಪಾಲರಿಗೆ ನಾನು ಪುನಃ ಪತ್ರ ಬರೆದಿದ್ದೇನೆ. ಇವರು ಯಾರೂ ನನ್ನ ಭೇಟಿ ಆಗಿಲ್ಲ, ನನ್ನ ಹತ್ರ ಟೈಮ್ ತಗೊಂಡಿಲ್ಲ, ಪತ್ರಗಳು ಆಫೀಸಿಗೆ ಕೊಟ್ಟು ಹೋಗಿದ್ದಾರೆ. ಇವತ್ತು ಬಂದು ಎಲ್ಲ ಕ್ರಮ ಜರುಗಿಸೋದಕ್ಕೆ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಮುಂದಿನ ಅವರು ಗವರ್ನರ್ ಅವರು ನನ್ನ ಬಗ್ಗೆ ವಿಶ್ವಾಸ ಇಟ್ಟು ಒಂದು ಒಳ್ಳೆ ಮಾತು ಹೇಳಿದ್ದಾರೆ. ಸಂವಿಧಾನದ ಮೌಲ್ಯಗಳನ್ನು ನೀವು ಎತ್ತಿ ಹಿಡಿತೀರಿ ಅಂತಕ್ಕಂಥ ವಿಶ್ವಾಸವನ್ನು ನನ್ನಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಮಾನ್ಯ ರಾಜ್ಯಪಾಲರಿಗೆ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯತಕ್ಕಂಥದ್ದೇ ನನ್ನ ಆದ್ಯ ಕರ್ತವ್ಯ. ಅದರ ಜೊತೆಗೆ ಯಾರು ಮುಜುಗರಕ್ಕೆ ಒಳಗಾಗಿ, ನೋವಿಗೆ ಒಳಗಾಗಿ, ಅಸಹಾಯಕತೆಯಿಂದ ಇದ್ದಾರೆ ರಾಜ್ಯದ ಜನ, ಅವರನ್ನೂ ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸ ಮಾಡ್ತೇನೆ ಅಂತ ಮಾನ್ಯ ರಾಜ್ಯಪಾಲರಿಗೆ ನಾನು ನನ್ನ ವಿಚಾರವನ್ನು ತಿಳಿಸಿದ್ದೇನೆ. ಮತ್ತೊಂದು ಪತ್ರವನ್ನು ರಾಜ್ಯಪಾಲರು ನನಗೆ ಬರೆದಿದ್ದಾರೆ. ಮಾನ್ಯ ಎಚ್ ನಾಗೇಶ್ ಅವರು ಇಂಡಿಪೆಂಡೆಂಟ್ ಮೆಂಬರ್ ಏನಿದ್ದಾರೆ, ಅವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದಾರೆ. ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಕಳಿಸಿದ್ದಾರೆ. ಇದ್ರ ಬಗ್ಗೆ ನೀವು ಕ್ರಮ ವಹಿಸಿ ಅಂತ ನನಗೆ ಬರೆದಿದ್ದಾರೆ. ಮುಖ್ಯಮಂತ್ರಿಗಳು ಒಪ್ಕೋಬೇಕು, ಕ್ಯಾಬಿನೆಟ್ನಲ್ಲಿ ಇರ್ತಕ್ಕಂಥವ್ರು ರಾಜೀನಾಮೆ. ನಾ ಮಾಡೋದು ಏನೂ ಇಲ್ಲ. ರಾಜ್ಯಪಾಲರು ಪಾಪ ಅದನ್ನು ನನಗ್ಯಾಕೆ ಕಳಿಸಿದ್ರು ನನಗೆ ಗೊತ್ತಿಲ್ಲ, ನಂದೇನೂ ಇಲ್ಲ ಇದರಲ್ಲಿ ಪಾತ್ರ ಅಂತ ಹೇಳಿದ್ದೀನಿ. ಮತ್ತೆ ಮುಂದುವರೆದು ಅವರು ಪತ್ರದಲ್ಲಿ ಹೇಳಿದ್ದಾರೆ, ಇನ್ನು ಮುಂದಕ್ಕೆ ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ, ಅದು ಅವ್ರ ನಿರ್ಣಯ. ಸದನದಲ್ಲಿ ಬಂದಾಗ ಅವ್ರು ಯಾವ ಪಕ್ಷಕ್ಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ಅವ್ರು ಇಂಡಿಪೆಂಡೆಂಟ್ ಮೆಂಬರು. ಇಷ್ಟು ವಿಚಾರವನ್ನು ಎಲ್ಲವನ್ನೂ ಕೂಡ ನಿಮ್ಮೆದುರಿಗೆ ನಾನು ಏನಮ್ಮ ಶಂಕರ್ ಅವರು ಇಂಡಿಪೆಂಡೆಂಟ್ ಮೆಂಬರ್ ಆಗಿದ್ರು. ಆಮೇಲೆ ಅದ್ಯಾವುದೋ ಪಾರ್ಟಿ ಮರ್ಜ್ ಮಾಡಿಕೊಡ್ತಾರೆ, ಅದಕ್ಕೊಂದು ಪತ್ರ ಬರೀತಾರೆ. ಆ ಪಾರ್ಟಿಗೆ ಬಂದು ನಮ್ಮಲ್ಲಿ ಮರ್ಜ್ ಆಗಿದೆ, ಅವರಿಗೆ ನಮ್ಮ ಕಾಂಗ್ರೆಸ್ ಅವರು ನೀವು ಅವ್ರನ್ನ ಆಯ್ತಪ್ಪ ನಮ್ದೇನು ಆಕ್ಷೇಪಣೆ ಇಲ್ಲ, ನೀವು ರೂಲ್ಸ್ ಪ್ರಕಾರ ಮರ್ಜರ್ ಆಗಿದ್ರೆ ನಮಗೇನು ಅಂತ ಹೇಳಿ ಹೇಳಿದ್ದೀವಿ. ಅವರು ಕೂಡ ಈಗ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ಅವ್ರು ಖುಷಿ, ನಾವೇನು ಬೇಡ ಅಂತ ಹೇಳಿದಿಲ್ಲ. ಇಷ್ಟು ಕರೆಸ್ಪಾಂಡೆನ್ಸು ಬೆಳಗ್ಗೆಯಿಂದ ನನಗೆ ಕೂತ ಮೇಲೆ ಆಗಿರ್ತಕ್ಕಂಥದ್ದು. ಶಾಸಕಾಂಗ ಪಕ್ಷದ ಸಭೆ ಇದ್ದಿದ್ದರಿಂದ ಆ ಸಭೆಯನ್ನು ಮುಗಿಸ್ಕೊಂಡು ಆ ಶಾಸಕರು ಎಲ್ಲರೂ ಔಪಚಾರಿಕವಾಗಿ ಬಂದು ನನ್ನ ಭೇಟಿಯಾಗಿದ್ದಾರೆ. ಬೇರೆ ಇನ್ನೇನು ಕುತೂಹಲ ಇರಬೇಕಾದಿಲ್ಲ. ಒಂದು ಅಕ್ಷರವನ್ನು ನಾನು ನಿಮ್ಮಿಂದ ಬಚ್ಚಿಟ್ಟಿಲ್ಲ. ಎಲ್ಲ ದಾಖಲೆಗಳು ನಮ್ಮ ಆಫೀಸಲ್ಲಿದ್ದಾವೆ. ಏನು ಬೇಕಾಗಿದ್ರು ಕಾಪೀಸ್ ನೀವು ಪಡ್ಕೊಳ್ಬಹುದು. ಐ ವಾಂಟ್ ಟು ಬಿ ಆಸ್ ಟ್ರಾನ್ಸ್ಪರೆಂಟ್ ಆಸ್ ಪಾಸಿಬಲ್. ನಿಮಗೆ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡಬೇಕಾದ ನೆಸೆಸಿಟಿನೇ ಇಲ್ಲ. ಐ ಆಮ್ ಟ್ರೈಂಗ್ ಟು ಪ್ರೊವೈಡ್ ಆಲ್ ದ ಡಾಕ್ಯುಮೆಂಟ್ಸ್ ಟು ಯು. ಸೊ yes, it is a public document. It is not a personal correspondence between me and governor. You can take the copies of it. My office is willing to give it. Why should I conceal anything? So could you brief us once in English, sir? Okay. ಯಾರು ಅವರು ಮೊದಲೇ ಕೊಟ್ಟಿರ್ತಕ್ಕಂಥ ಒಂದು ಅರ್ಜಿ ಇದೆ, ಅದರಲ್ಲಿ 3-4 ಹೆಸರಿದ್ದಾವೆ. ಅವುಗಳನ್ನು ಹೇಳಿದ್ರೆ ನಾನು ಗೊತ್ತಿಲ್ಲಪ್ಪ ಡೀಟೇಲ್ಸ್, ಅದನ್ನ ರಿವೋಕ್ ಮಾಡಿ ಅಂತ ಹೇಳಿದ್ರೆ ಅದೇನು ಕ್ಲೋಸ್ ಏನಾಗಿಲ್ಲ. ಐ ಥಿಂಕ್ ಐ ವಿಲ್ ಆಕ್ಟ್ ಆನ್ ದಟ್. ಸೊ
ಕ್ರಮಬದ್ಧವಾಗಿಲ್ಲ ಅಂತ ಹೇಳಿದ್ದೇನೆ. ಪತ್ರಗಳು ಕ್ರಮಬದ್ಧ ಆಗಿದ್ದವರಿಗೆ ಬಂದು ಖುದ್ದಾಗಿ ಹಾಜರಾಗಿ ಅಂತ ಹೇಳಿದ್ದೇನೆ. ಇಸ್ ಇಟ್ ಆಲ್ ಓವರ್? ಕನ್ನಡದೆಲ್ಲ ಮುಗಿತಾ? ಸರ್, ಈಗ ಅರ್ಲಿಯರ್ ಡಿಸ್ಕ್ವಾಲಿಫಿಕೇಶನ್ ಇವಾಗ ತಗೋತೀನಿ ಅಂದಿಲ್ಲ ಸರ್. ಅರ್ಲಿಯರ್ ಡಿಸ್ಕ್ವಾಲಿಫಿಕೇಶನ್, ಲೇಟರ್ ಡಿಸ್ಕ್ವಾಲಿಫಿಕೇಶನ್ ಏನಿಲ್ಲ. ಅರ್ಲಿಯರ್ ಡಿಸ್ಕ್ವಾಲಿಫಿಕೇಶನ್ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ. ಪ್ರಾಸೆಸ್ ಆಫ್ ಎನ್ಕ್ವೈರಿ ಈಸ್ ಆನ್. ಪಾರ್ಲಿಮೆಂಟ್ ಎಲೆಕ್ಷನ್ ಅದು ಇದು ಬಂತು, ಎಲ್ಲರೂ ಬ್ಯುಸಿ ಆಗಿದ್ರು, ಯಾರು ಬಾದರ್ ಮಾಡಿಲ್ಲ. ಸೊ ಅದನ್ನು ಮತ್ತೆ ಅವ್ರು ರೇಟ್ ಮಾಡಿ ಇನ್ನೊಂದು ಅಪ್ಲಿಕೇಶನ್ ಹಾಕಿದ್ರೆ ಅಡ್ವಾನ್ಸ್ ಮಾಡ್ಕೊಂಡು ದಟ್ ಇಸ್ ಟೇಕನ್, ದಟ್ ಇಸ್ ಬೀಂಗ್ ಟೇಕನ್. ಕನ್ಸಿಡರ್ ಮಾಡೋದಕ್ಕೆ ಜಡ್ಜ್ಮೆಂಟ್ ಕಾಪಿ ತಗೊಂಡು ಓದಿ ಏನು ಹೇಳಿದ್ದೀನಿ ಅಂತ ಸುಮ್ಮನೆ ಹಂಗೆ ಕೇಳಿ ಸ್ವಾಮಿ, ದಯಮಾಡಿ ಕೇಳಿ. ಉಮೇಶ್ ಜಾಧವ್ ಅವರ ರಾಜೀನಾಮೆ ಪ್ರಕ್ರಿಯೆಯಲ್ಲಿ ಅವ್ರು ನನ್ನ ಊರಿಗೆ ಬಂದು ರಾಜೀನಾಮೆ ಕೊಟ್ಟರು. ಅವ್ರಿಗೆ ಎಷ್ಟು ಪತ್ರ ವ್ಯವಹಾರ ಮಾಡಿದ್ದೀನಿ, ಏನೇನೆಲ್ಲ ಡೀಟೇಲ್ಸ್ ಕೇಳಿದ್ದೀನಿ, ಪಬ್ಲಿಕ್ ಹಿಯರಿಂಗ್ ಆಗಿದೆ, ನಾನು ಏನು ಜಡ್ಜ್ಮೆಂಟ್ ಬರೆದಿದ್ದೇನೆ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡ್ಕೊಳ್ಳೋವಾಗ ಅಂತ ಓದಿ ತಾವು ತಮಗೆ ಅರ್ಥವಾಗುತ್ತೆ. ಸರ್, ಈಗ ಶಂಕರ್ ಅವರು ಈಗ ಕಾಂಗ್ರೆಸ್ ಜೊತೆ ವಿಲೀನ ಆಗಿದ್ದಾರೆ ಸರ್. ವಿಧಾನಸೌಧದ 2ನೇ ಮಹಡಿಯಲ್ಲಿರುವಂತಹ ಸಭಾಧ್ಯಕ್ಷರ ಕೊಠಡಿಯಲ್ಲಿ ನಾನು ಎಷ್ಟು ಪಾರದರ್ಶಕದಿರೋಕೆ ಸಾಧ್ಯನೋ ಅಷ್ಟು ಪಾರದರ್ಶಕ ಇರ್ತೀನಿ ಅಂತ ಮಾತಾಡ್ತಿದ್ದಾರೆ ಸನ್ಮಾನ್ಯ ಸಭಾಧ್ಯಕ್ಷದ ರಮೇಶ್ ಕುಮಾರ್. ಲೆಟ್ಸ್ ಗೋ ಲೈವ್, ಕಂಟಿನ್ಯೂ. ನಿಮ್ಮ ಲೆಕ್ಕ ಅವ್ರ ಲೆಕ್ಕಕ್ಕೆ ನಾನು ಮಾಡೋಕ್ಕಾಗತ್ತಾ? ಇನ್ನು ಎಷ್ಟು ಸಲ ಹೇಳ್ಬೇಕು, ಇನ್ನು ಯಾವ ಭಾಷೆಯಲ್ಲಿ ಹೇಳ್ಬೇಕು? ನಾನು ಐ ಡೋಂಟ್ ನೋ ವಾಟ್ ಇಸ್ ಯುವರ್ ಕ್ವಶನ್. 13 ಜನ ಕೊಟ್ಟವರು 8 ಕ್ರಮಬದ್ಧವಾಗಿಲ್ಲ. ಕ್ರಮಬದ್ಧವಾಗಿ ನೀವು ಕಳಿಸೋದಿದ್ರೆ ಕಳಿಸಿ ಅಂತ ಅವ್ರು ಬರೆದಿದ್ದೀನಿ. ಉಳಿದ 5 ಜನರಿಗೆ ಟೈಮ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಮತ್ತೆ ಅದನ್ನೇ ನೀವು ಕೇಳಿದ್ರೆ ನಾ ಏನು ಹೇಳಿ? ಸರ್, ರೋಷನ್ ಬೇಗ್ ಅವ್ರದ್ದು ಕ್ರಮಬದ್ಧವಾಗಿದೆ. ನನಗೆ ಗೊತ್ತಿಲ್ಲಪ್ಪ ರೋಷನ್ ಬೇಗ್ ಇದೆಯೋ ನಿಮ್ದಿದಿಲ್ಲ ಅಂತ. ಅವ್ರದ್ದು ಸೇರಿಸಿ ಬರೆದಿದ್ದೀವಿ. ಯಾವುದು ಕ್ರಮಬದ್ಧವಾಗಿದ್ರೆ ರೂಲ್ ನೋಡ್ತಾರೆ, ರೂಲ್ ಬುಕ್ ಪ್ರಕಾರ ಇದ್ರೆ ಓಕೆ ಅಂತೀವಿ, ಅವ್ರಿಗೆ ಟೈಮ್ ಕೊಡ್ತೀವಿ, ಇಲ್ಲದ್ರೆ ಬನ್ನಿ ಅಂತ ಹೇಳ್ತೀವಿ. ಮೈನ್ಯೂಟ್ ಡೀಟೇಲ್ಸ್ ನನಗೇನು ಪರ್ಟಿಕ್ಯುಲರ್ ರೋಷನ್ ಬೇಗ್ ಆದ್ರೆ ಏನು, ನವಾಜ್ ಬೇಗ್ ಆದ್ರೆ ಏನು, ಎಲ್ಲ ಒಂದೇ. ಅದ್ರ ಕೆಲಸ ಅದು, ಇದ್ರ ಕೆಲಸ ಇದು. ಎಸ್ ಸರ್, I was in office on 6th Saturday up to 12:30. No legislator, whosoever it is, either sought an appointment with me or conveyed to me that they were coming to see me and I should wait, or ಸಭಾಧ್ಯಕ್ಷರಾದ ರಮೇಶ್ ಕುಮಾರ್ ಅವರ ಮಾತುಗಳು ಇದೀಗ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ನ್ಯೂಸ್ನಲ್ಲಿ. ಸಂವಿಧಾನದ ಆಶಯವನ್ನು ಎತ್ತಿ ಹಿಡಿಯೋದು ನನ್ನ ಕರ್ತವ್ಯ. ಕಾನೂನುಬದ್ಧವಾಗಿ ನಿಯಮಾವಳಿಗಳಲ್ಲಿ ಏನೇನಿದೆಯೋ ಅಲ್ಲಿರೋದನ್ನು ನೀಟಾಗಿ ಫಾಲೋ ಮಾಡ್ತೀವಿ ಅಷ್ಟೇ, ಮತ್ತಿನ್ನೇನೂ ಇಲ್ಲ. ಯಾವುದೋ ಸಂದರ್ಭದಲ್ಲಿ ನೀವು ಕೂಡ ಜರ್ನಲಿಸ್ಟ್ಗಳು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡುವ ಅವಶ್ಯಕತೆ ಇಲ್ಲ. ಹಾಗಾಗಿನೇ ಪ್ರತಿಯೊಂದು ನಡೆದಿರುವ ಪ್ರಕ್ರಿಯೆ ಏನಿದೆ ಎಲ್ಲವನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಮ್ಮ ಕಚೇರಿ ಎಲ್ಲ ವಿಷಯಗಳು ಕೂಡ ಸಿಗುತ್ತೆ ಅನ್ನೋ ಮಾತನ್ನು ಸ್ವತಃ ಸುದ್ದಿಗೋಷ್ಠಿ ನಡೆಸಿ ಮಾನ್ಯ ಸಭಾಧ್ಯಕ್ಷ ರಮೇಶ್ ಕುಮಾರ್ ಇದೀಗ ತಿಳಿಸಿದ್ದಾರೆ. ಈ ಎಲ್ಲ ಶಾಸಕರುಗಳು ಮಾನ್ಯ ರಾಜ್ಯಪಾಲರಲ್ಲಿಗೆ ಹೋಗಿ ಅವರಿಗೊಂದು ಫಿರ್ಯಾದನ್ನು ಕೊಟ್ಟು ನಾವು ಸ್ವಇಚ್ಛೆಯಿಂದ ನಾವು ಖುದ್ದು ರಾಜಿಯಾಗಿ ರಾಜೀನಾಮೆಗಳನ್ನು ಕೊಟ್ಟಿದ್ದೇವೆ, ಇದನ್ನು ಅಂಗೀಕರಿಸೋದಕ್ಕೆ ಸ್ಪೀಕರ್ ಅವರಿಗೆ ಹೇಳಿ ಅಂತ ಹೇಳಿದ್ದಾರೆ. ಮಾನ್ಯ ರಾಜ್ಯಪಾಲರು ನನಗೊಂದು ಪತ್ರವನ್ನು ಬರೆದು ಇವರೆಲ್ಲ ನನ್ನ ಎದುರಿಗೆ ಬಂದಿದ್ದಾರೆ, ಹಾಜರಾಗಿದ್ದಾರೆ, ದಯಮಾಡಿ ಇದನ್ನು ನೋಡಿ ಬೇಗ ತ್ವರಿತವಾಗಿ ಕ್ರಮ ವಹಿಸಿ ಅಂತ ಅವರು ಹೇಳಿದ್ದಾರೆ. ಮಾನ್ಯ ರಾಜ್ಯಪಾಲರಿಗೆ ನಾನು ಪುನಃ ಪತ್ರ ಬರೆದಿದ್ದೇನೆ. ಇವರು ಯಾರೂ ನನ್ನ ಭೇಟಿ ಆಗಿಲ್ಲ, ನನ್ನ ಹತ್ರ ಟೈಮ್ ತಗೊಂಡಿಲ್ಲ, ಪತ್ರಗಳು ಆಫೀಸಿಗೆ ಕೊಟ್ಟು ಹೋಗಿದ್ದಾರೆ. ಇವತ್ತು ಬಂದು ಎಲ್ಲ ಕ್ರಮ ಜರುಗಿಸೋದಕ್ಕೆ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಮುಂದಿನದನ್ನು ಅವರು ಗವರ್ನರ್ ಅವರು ನನ್ನ ಬಗ್ಗೆ ವಿಶ್ವಾಸ ಇಟ್ಟು ಒಂದು ಒಳ್ಳೆ ಮಾತು ಹೇಳಿದ್ದಾರೆ.
ಸಂವಿಧಾನದ ಮೌಲ್ಯಗಳನ್ನು ನೀವು ಎತ್ತಿ ಹಿಡಿತೀರಿ ಅಂತಕ್ಕಂಥ ವಿಶ್ವಾಸವನ್ನು ನನ್ನಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಮಾನ್ಯ ರಾಜ್ಯಪಾಲರಿಗೆ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯತಕ್ಕಂಥದ್ದೇ ನನ್ನ ಆದ್ಯ ಕರ್ತವ್ಯ. ಅದರ ಜೊತೆಗೆ ಯಾರು ಮುಜುಗರಕ್ಕೆ ಒಳಗಾಗಿ, ನೋವಿಗೆ ಒಳಗಾಗಿ, ಅಸಹಾಯಕತೆಯಿಂದ ಇದ್ದಾರೆ ರಾಜ್ಯದ ಜನ, ಅವರನ್ನೂ ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸ ಮಾಡ್ತೇನೆ ಅಂತ ಮಾನ್ಯ ರಾಜ್ಯಪಾಲರಿಗೆ ನಾನು ನನ್ನ ವಿಚಾರವನ್ನು ತಿಳಿಸಿದ್ದೇನೆ. ಮತ್ತೊಂದು ಪತ್ರವನ್ನು ರಾಜ್ಯಪಾಲರು ನನಗೆ ಬರೆದಿದ್ದಾರೆ. ಮಾನ್ಯ ಎಚ್ ನಾಗೇಶ್ ಅವರು ಇಂಡಿಪೆಂಡೆಂಟ್ ಮೆಂಬರ್ ಏನಿದ್ದಾರೆ, ಅವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದಾರೆ. ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಕಳಿಸಿದ್ದಾರೆ. ಇದ್ರ ಬಗ್ಗೆ ನೀವು ಕ್ರಮ ವಹಿಸಿ ಅಂತ ನನಗೆ ಬರೆದಿದ್ದಾರೆ. ಮುಖ್ಯಮಂತ್ರಿಗಳು ಒಪ್ಕೋಬೇಕು ಕ್ಯಾಬಿನೆಟ್ನಲ್ಲಿ ಇರ್ತಕ್ಕಂಥವ್ರು ರಾಜೀನಾಮೆ. ನಾ ಮಾಡೋದು ಏನೂ ಇಲ್ಲ. ರಾಜ್ಯಪಾಲರು ಪಾಪ ಅದನ್ನು ನನಗ್ಯಾಕೆ ಕಳಿಸಿದ್ರು ನನಗೆ ಗೊತ್ತಿಲ್ಲ, ನಂದೇನು ಇಲ್ಲ ಇದರಲ್ಲಿ ಪಾತ್ರ ಅಂತ ಹೇಳಿದ್ರೆ ಮತ್ತೆ ಮುಂದುವರೆದು ಅವರು ಪತ್ರದಲ್ಲಿ ಹೇಳಿದ್ದಾರೆ, ಇನ್ನು ಮುಂದಕ್ಕೆ ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ. ಅದು ಅವ್ರ ನಿರ್ಣಯ. ಸದನದಲ್ಲಿ ಬಂದಾಗ ಅವ್ರು ಯಾವ ಪಕ್ಷಕ್ಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ಅವ್ರು ಇಂಡಿಪೆಂಡೆಂಟ್ ಮೆಂಬರು. ಇಷ್ಟು ವಿಚಾರವನ್ನು ಎಲ್ಲವನ್ನೂ ಕೂಡ ನಿಮ್ಮೆದುರಿಗೆ ನಾನು ಏನಮ್ಮ ಶಂಕರ್ ಅವರು ಇಂಡಿಪೆಂಡೆಂಟ್ ಮೆಂಬರ್ ಆಗಿದ್ರು. ಆಮೇಲೆ ಅದ್ಯಾವುದೋ ಪಾರ್ಟಿ ಮರ್ಜ್ ಮಾಡಿಕೊಡ್ತಾರೆ, ಅದಕ್ಕೊಂದು ಪತ್ರ ಬರೀತಾರೆ. ಆ ಪಾರ್ಟಿಗೆ ಬಂದು ನಮ್ಮಲ್ಲಿ ಮರ್ಜ್ ಆಗಿದೆ, ಅವರಿಗೆ ನಮ್ಮ ಕಾಂಗ್ರೆಸ್ ಅವರು ನೀವು ಅವ್ರನ್ನ ಆಯ್ತಪ್ಪ ನಮ್ದೇನು ಆಕ್ಷೇಪಣೆ ಇಲ್ಲ, ನೀವು ರೂಲ್ಸ್ ಪ್ರಕಾರ ಮರ್ಜರ್ ಆಗಿದ್ರೆ ನಮಗೇನು ಅಂತ ಹೇಳಿದ್ದೀವಿ. ಅವರು ಕೂಡ ಈಗ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ಅವ್ರು ಖುಷಿ, ನಾವೇನು ಬೇಡ ಅಂತ ಹೇಳಿದ್ರು. ಈ ಎಲ್ಲ ಕಳೆದ ಶನಿವಾರದಿಂದ ಇಲ್ಲಿ ತನಕ ಏನೆಲ್ಲ ಪ್ರಕ್ರಿಯೆಗಳು ನಡೀತೋ ಸಭಾಧ್ಯಕ್ಷರ ಕೊಠಡಿಯಲ್ಲಿ ಎಲ್ಲವನ್ನು ಕೂಡ ಮಾಧ್ಯಮಗಳಿಗೆ ಬ್ರೀಫ್ ಮಾಡ್ತಾ ಇದ್ರು ಸಭಾಧ್ಯಕ್ಷರಾದ ರಮೇಶ್ ಕುಮಾರ್ ಅವರು. ಎಲ್ಲ ಹಂತದಲ್ಲೂ ಕೂಡ ಜನರ ಆಶಾಭಾವನೆಗಳಿಗೆ ತಕ್ಕ ಹಾಗೆ ಸಂವಿಧಾನದಲ್ಲಿ ಎಲ್ಲ ರೀತಿಯ ಘನತೆಯನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಮೇಶ್ ಕುಮಾರ್ ಅವರು. ಆಸ್ ಟ್ರಾನ್ಸ್ಪರೆಂಟ್ ಆಸ್ ಪಾಸಿಬಲ್, ಎಷ್ಟು ಪಾರದರ್ಶಕತೆಯಿಂದ ಇಡೀ ಈ ಒಂದು ಪ್ರೊಸೆಸನ್ನು ಮುಗಿಸ್ಬೋದು, ಎಲ್ಲವನ್ನು ಕೂಡ ಮಾಡೋಕ್ಕೆ ಬಯಸ್ತೇನೆ. ನಾನು ಯಾವುದನ್ನು ಹೈಡ್ ಅಂಡ್ ಸೀಕ್ ಮಾಡುವ ಅವಶ್ಯಕತೆ ನನಗಿಲ್ಲ, ಆ ಕೆಲಸ ನಾನು ಮಾಡಲ್ಲ. ರಮೇಶ್ ಕುಮಾರ್ ಅವರ ನೇರ ಉತ್ತರ ಇದು. ಮಾಧ್ಯಮದವರಿಗೆ ಅಲ್ಲಿ ಇಲ್ಲಿ ನಿಂತು ನಮ್ಮನ್ನು ಕೇಳ್ತಾನೆ ಇರ್ತೀರಾ, ಮಾತಾಡ್ತಾನೆ ಇರ್ತೀರಾ, ನೀವೇನೋ ಹೇಳ್ತಿರ್ತೀರಾ. ಸೊ ಹಾಗಾಗಿ ಕಂಪ್ಲೀಟ್ ಒಂದು ಕ್ಲಿಯರ್ ಬ್ರೀಫಿಂಗ್ ಇರಲಿ ಅಂತ ನಾನೇ ಕರೆದು ಮಾತಾಡ್ತಿದ್ದೀನಿ ಅಂತ ರಮೇಶ್ ಕುಮಾರ್ ಸುಮಾರು 15 ನಿಮಿಷಗಳ ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಿದ್ರು.